2 ವರ್ಷ ಕೆಲಸ ಮಾಡೋದು ಕಾಂಟ್ರಾಕ್ಟರ್. ಅದ್ರ ಮ್ಯಾಗ ಇಂಜಿನಿಯರ್ಸ್ ಅದ್ರ ಮ್ಯಾಗ ನಮ್ಮ ಇಂಜಿನಿಯರ್ಗಳು ಏನ್ ಮಾಡ್ತಿರ್ತಾರ, ಅವ್ರಿಗೆ ಒಂದೊಂದು ವರ್ಷ 2 ವರ್ಷ ಅವ್ನು ಕೆಲಸ ಮಾಡ್ಲಂದ್ರ ಅವ್ನು ನೋಟಿಸ್ ಕೊಡ್ಬೇಕು. ಅವ್ನು ತೆಗೆದು ಮತ್ತೆ ಏನ್ ಮಾಡ್ತಾರ್ರಿ, ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರು ಮ್ಯಾಗ, ಯಾರಿಗೆ ಮಾರ್ಕೋತಾರ. ಈಗ ಇಲ್ಲಿ ಇಂದ್ರಾನಗರದಾಗ ನಾ ಕಾಯಿ ಹೊಡೆದು 1 ವರ್ಷ ಆಯ್ತ್ರಿ. ಅವ್ನು ಸಿದ್ದರಾಯ ಗಾಡಿ ಹೊಡ್ರಿ ಕೊಟ್ಟ, ಅವ್ಗ 1 ವರ್ಷ ಆದ್ರೆ ಇನ್ನ ಕೆಲಸ ಮಾಡಿಲ್ಲ. ಮತ್ತೆ ಏನ್ ವ್ಯವಸ್ಥೆ ಜನ ಇಲ್ಲ ಬಿಡ, ಯಾಕೆ ಬಿಡ್ತಾರ ಅವ್ರು ನಮಗೆ? ಎಲ್ಲ ವ್ಯವಸ್ಥೆ ಹಂಗಾಗೈತಿ. ಮತ್ತೆ ಒಂದೊಂದು ವರ್ಷ 2 ವರ್ಷ ಮತ್ತೆ ಏನ್ ಮಾಡುದ್ರಿ, ಮಳೆಗಾಲದಾಗ ಚಾಲು ಮಾಡುದು. ಅದ್ರ ಲೌಕರ್ ಕೆಡಬೇಕಲ್ಲ ಅದ. ಈ ಸುರ್ಗುಪ್ಪಿ ನೋಡು, ಫೋಟೋ ಹೊಡಿರಿ. ಅವ ಯಾವಾಗ ಚಾಲು ಮಾಡಿದ, ಅವ್ ಯಾವಾಗ ನಾ ಗುದ್ದಿ ಪೂಜೆ ಮಾಡಿ ಹಾಕಿನಿ. ಇದು ಸತ್ಯಾಂಶ ಐತಿ, ಇದು ಸುಳ್ಳು ಏನ್ರ ನೀವು ಏನ್ರ ಮಾತಾಡಕ್ ಹೋಗ್ಬೇಡ್ರಿ. ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ತಿ, ಯಾವಾಗ ಚಾಲು ಮಾಡಿದ, ಈಗ ಪರಿಸ್ಥಿತಿ ಏನಾಗೈತಿ. ಚಾಲು ಆಗಿ 1 ತಿಂಗಳಿನಾಗ ಅದನ್ನೆಲ್ಲ ಬಾದ್ ಆಗಿದ್ರು ರೋಡ್. 10 ವರ್ಷ ಹೆಂಗ್ ಹೋಗುದ, ರೊಕ್ಕ ಮಾತ್ರ 4 ಕೋಟಿ ಐತದ. ಮತ್ತೆ ಬ್ರಿಡ್ಜ್ ಒಂದು ಕಟ್ಟಾದಾರ ಸಿರುಗುಪ್ಪಿ ಮಧ್ಯದಾಗ, ಉಗಾರ ಸಿರುಗುಪ್ಪಿ ಮಧ್ಯದಾಗ ನೋಡಿದಿರಿ. ಇದು ಬ್ಯಾಸಿಗೆಗೆ ಯಾಕೆ ಚಾಲು ಮಾಡಿಲ್ಲ, ನಂದೆಲ್ಲ ತಗೋರಿ ಇದು ಸಿಲ್ಮೆಂಟ. ಯಾಕೆ ಬ್ಯಾಸಿಗೆಗೆ ಯಾಕೆ ಚಾಲು ಮಾಡ್ಲಿಲ್ರಿ ಗುರುಗಳವ್ರ? ಎಲ್ಲರಿಗೂ ಹೇಳ್ತಾನೆ ನಾನು, ಟಿವಿ ಮಾಧ್ಯಮದವ್ರು. ಬ್ಯಾಸಿಗೆಗೆ ಯಾಕೆ ಚಾಲು ಮಾಡ್ರಿ? ಈಗ ಮಳೆಗಾಲದಾಗ ನೀರ್ ಹೆಂಗ್ ನಿಂತ ಫೋಟೋ ಹೊಡ್ಕೋರಿ, ಅದನ್ನ ಫೋಟೋ ಹೊಡ್ಕೊಂಡು ಫೋಟೋ ಸಗಟ್ ಪೇಪರ್ದಾಗ ಹಾಕ್ರಿ ಎಲ್ಲ. ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗ್ಯಾಗ ಗಪ್ ಹುಟ್ಟದ್ರಿ, ಮಳೆಗಾಲ ಚಾಲು ಆಯ್ತಂದ್ರೆ ಕೆಲಸ ಮಾಡೋದು. ಮಳೆಗಾಲ ಚಾಲು ಆದ್ರೆ ಕೆಲಸ ಮಾಡೋದು. ಅದ್ ಕೆಲಸ ಯಾಕೆ ಉಳಿತೈತಿ? ಅಸ್ಫಾಲ್ಟ್ ಅದು ಹೆಂಗ್ ನಿಲ್ತೈತಿ? ಮತ್ತ ರಾತ್ರಿ ಮೋಟರ್ ಸೈಕಲ್ ಅವ್ರು 2 ಮಂದಿ ಬಿದ್ದರ್ರಿ. ಹೌದ್ರಿ, ಬಬರ್ರಿ ಅದ್ರೆಲ್ಲ ಇವ್ರೆಲ್ಲ. ಮತ್ತೆ ನಮ್ ಇಂಜಿನಿಯರ್ AEE ಎಜುಕೇಶನ್ ಇಂಜಿನಿಯರ್, ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನ ಮಲಗಿರ್ತಾರ. ನಮ್ಮ ಇಂಜಿನಿಯರ್ ಮಲಗಿರ್ತಾರು. ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ, ಆ BR ಪಾಟೀಲ್ ಹೇಳಿದಾರಲ್ಲ, ಅವ್ರ ಅಪ್ಪಂಗತೆ ನಂದು ಪರಿಸ್ಥಿತಿ ಆಗೈತಿ. BR ಪಾಟೀಲ್ ಹೇಳಿದಾರಿಲ್ಲ, ಏನೇನು ಹೇಳ್ತಾರೆ ಅದೇನು ಸುಳ್ಳಲ್ಲ, ಅದು ಖರೇನ ಐತೆ. ಅದು ನಂದು ತಗೋರಿ. ಅದನ್ನ ರಾಜು ಕಾಗೆ ಅವರು BR ಪಾಟೀಲ್ಗೆ ಮತ್ತಿದನ್ನ ನಾನು 2 ವರ್ಷ ಆಯ್ತ್ರಿ ಕಾಯಿ ಹೊಡೆದು. ವಿಶೇಷ ಅನುದಾನ ಕೊಟ್ರಿ, ಸೀರಿಯಸ್ ಐತಿದಾವ ಇಲ್ಲಿವಲ್ಲ. ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ 25 ಕೋಟಿ ಕೊಟ್ಟರು. 25 ಕೋಟಿದಲ್ಲಿ 12 ಕೋಟಿ ರೂಪಾಯಿ ರಸ್ತೆ ತಗೊಂಡಿ, 13 ಕೋಟಿ ರೂಪಾಯಿ ಸಮುದಾಯ ಭವನ ತಗೊಂಡಿ, 13 ಕೋಟಿ ರೂಪಾಯಿ 2 ವರ್ಷ ಆಯ್ತು ನಮಗೆ. ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ, ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಇದುವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. ಯಾಕೆ? 13 ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ 72 ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ. 25 30 ಇದೆ. ಈಗ ನಾನು ಇವ್ರಿಗೆ ಕೇಳಿ, ನಾನು ವಾಲಿಯವರಿಗೆ 25 ಕೊಟ್ಟಿದ್ದೇವ್ರಿಗೆ, ಉಳಿದು ಯಾಕ 2 ವರ್ಷ ಬೇಕು ಒಂದು ಕೆಲಸ ಮಾಡ್ಲಕ್ಕ? ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನನಗೆ ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನ್ ನಿಮಗ್ ಕೇಳ್ತಾ ಇದ್ದೆ, ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನ್ ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ? ಅದೇನ್ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಸರ್, ಹಂಗ ಆತಿರ್ಬೇಕು. ಮತ್ತ 2 ವರ್ಷ ಕೊಡ್ತಿದ್ರ ಅರ್ಥೇನ?